ನಾನು ನನ್ನ ತಂಗಿಯಿಂದ ಅಡುಗೆ ಮನೆ ರೊಟ್ಟಿ ಹಾಕೋದ್ರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 8:35 ಕಡೆ ಇನ್ನೂ ಟೈಮ್ ಆಗಿಲ್ಲ. 8:35. ಸೊ ನಾವು ಇವಾಗ ರೊಟ್ಟಿ ತಿನ್ನಬೇಕು ಗೈಸ್. ನಮ್ಮ ಮನೆ ನೋಡಿದ್ರೆ ಭಯಂಕರವಾಗಿ ಆಗೋಗ್ಬಿಟ್ಟಿತ್ತು. ನನಗೆ ಭಯ ಆಗೋದು. ಇಷ್ಟೊತ್ತು ಗಂಟ ಎದ್ದಾಗಿಂದಲೂ ಕ್ಲೀನ್ ಮಾಡಿದ್ದೀವಿ. ಈಗ ಸುಮಾರಾಗಿ ಐತೆ. ತೋರಿಸ್ತೀನಿ, ಫೈನಲಾಗಿ ತೋರಿಸ್ತೀನಿ ಏನೇನೆಲ್ಲ ಮಾಡಿದ್ದೀವಿ ಅಂತ. ಸೊ ರೊಟ್ಟಿಗೆ ಹುಳಿ ಜಿಂಕ ದೊಡ್ಡ ಇದಾಕ್ಬಿಟ್ಟಿದ್ದೀವಿ ಕಣವ. ಏನು ಹೇಳು, ದೊಡ್ಡದೇ ಹಾಕ್ಬಿಟ್ಟಿದ್ದಿ ಸ್ಪೂನು. ಇದರಲ್ಲಿ ಏನಾರು ಹಾಕೊಳ್ಳೋದು ಅಮ್ಮ ನಾವು ಹಾಕೋರು ಬೈತದೆ. ಹಿಂಗೆ ಹಾಕ್ತಾರೆ, ಒಂದು ಮಾಡೋಕ್ಕೆ ಗೊತ್ತಿಲ್ಲ ಹಂಗೆ ಹಿಂಗೆ ಅಂತ. ಆಯಿತಾ, ಹಾಕನ ತಿಂತೀಯಾ? ನೋಡಿ ನಮ್ಮ ಅಮ್ಮನ ಟ್ರಂಕ್ ಎಲ್ಲ ತೆಗ್ದು ಅದೆಲ್ಲ ತೆಗ್ದು ಅಂದರೆ ಇದರಲ್ಲಿ ಈ ಕಬೋರ್ಡ್ ಒಳಗಡೆ ನಮ್ಮದು ಡೈಲಿ ಯೂಸ್ ಇತ್ತಲ್ಲ ಅದನ್ನೆಲ್ಲ ಬೇಡದೇ ಇರೋದೆಲ್ಲ ತೆಗ್ದಿಸ್ತಿದ್ದೀವಿ. ಮನೇಲೆಲ್ಲ ಒಂಥರ ಧೂಳು ಹೊಡೆದಿದ್ರು ಕೂಡ ಧೂಳೇನೆ. ಅಂದರೆ ಈಗ ಕೆಲವೊಂದು ರಾತ್ರಿ ಬೀರ್ಗಿಟ್ನಲ್ವ, ಅದನ್ನು ಮತ್ತೆ ಬೀರಲ್ಲಿ ಜಾಗ ಇಲ್ಲ ಅಂಥೇಳಿ ಅಟ್ಟದ ಮೇಲೆ ಹಾಕೋಣ ಅಂತ ಡಿಸೈಡ್ ಮಾಡಿದ್ದೀವಿ. ಮತ್ತೆ ಬೀರಲ್ಲಿರೋದನ್ನೆಲ್ಲ ತೆಗಿಬೇಕು. ಮತ್ತು ಇದನ್ನೆಲ್ಲ ಮಂಚ ಎಲ್ಲ ಒರೆಸಿ ಬೆಡ್ಶೀಟ್ ಎಲ್ಲ ಹಾಕ್ಕೊಂಡೆ. ಚಿಕ್ಕ ಚಿಕ್ಕದು ಧೂಳಿತ್ತು ಅಂತ ಹೇಳಿ. ಸೊ ಇನ್ನು ಸುಮಾರು ಚೇಂಜಸ್ ಮಾಡಬೇಕು ಗೈಸ್. ಸೊ ಮಾಡ್ತಾಯಿದ್ದೀವಿ. ಫೈನಲಾಗಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಮನೆ ಅಂತ ಹೇಳಿ. ಫ್ರೆಂಡ್ಸ್, ನಾವಿವಾಗ ಅಮ್ಮಂದು ಡೈಲಿ ಯೂಸಸ್ದು ಪೆಟ್ಟಿಗೆನಿತ್ತು. ಅಮ್ಮಂದು ಪೆಟ್ಟಿಗೆ ಇದನ್ನ ಏನು ಮಾಡ್ತಿದ್ದೀವಿ ಅಂದರೆ ಇದಕ್ಕೆ ದೊಡ್ಡ ಡ್ರೆಸ್ಗಳು ಏನಿದೆ ಗೈಸ್ ಇಲ್ಲಿದೆಯಲ್ಲ. ಏನಾ ನೆನ್ನೆ ಬೀರ್ಗಿಟ್ಟಿದ್ವಲ್ಲ ದೊಡ್ಡ ಲೆಹೆಂಗಾಸು, ದೊಡ್ಡ ಡ್ರೆಸ್ಗಳು, ಅದನ್ನೆಲ್ಲ ಟ್ರಂಕಿಗೆ ಇಟ್ಬಿಟ್ಟು ಅಟ್ಟದ ಮೇಲೆ ಹಲಿಗೆಗೆ ಇಡ್ತಾ ಇದ್ದೀವಿ. ಬೀರಲ್ಲಿ ಹೊಸ ಬೀರಲ್ಲಿ ಒಂಚೂರು ಜಾಗನೇ ಇರಲಿಲ್ಲ. ಅದಕ್ಕೋಸ್ಕರ ಹೆಂಗಿದ್ರು ಅಪರೂಪ ಇದು ದೊಡ್ಡ ಡ್ರೆಸ್ಗಳು ಹಾಕೊಳ್ಳೋದು. ಅವಾಗ ಬೇಕಾದ್ರೆ ಅಟ್ಟದ ಮೇಲೆ ಕಟ್ಬಿಟ್ಟು ಎತ್ಕೊಳಕ್ಕಾಗುತ್ತೆ ಅಂತ ಹೇಳಿ ಇವಾಗ ಹಿಂಗೆ ಮಾಡ್ತಾ ಇದ್ದೀವಿ. ನಾವು ರಾತ್ರಿನ ಈ ಥರ ಪ್ಲ್ಯಾನ್ ಮಾಡಬೇಕಿತ್ತು. ಸುಮ್ಮನೆ ಬೀರು ಜೋಡಿಸಿದ್ವಾ 10:30 ತನಕ. ಈಗ ಮತ್ತೆ ಇವಾಗ ಬೀರಿಂದ ತೆಗೆದು ಅಟ್ಟದ ಮೇಲೆ ಹಾಕ್ತಾ ಇದ್ದೀವಿ ಟ್ರಂಕೊಳ್ಳಿಕ್ಕೆ. ಸೊ ಕಂಪ್ಲೀಟಾಗಿ ಜೋಡಿಸಿದ್ಮೇಲೆ ಸಿಗ್ತೀನಿ. ಇನ್ನೂ ಬೀರಲ್ಲವೇ, ಇಲ್ಲಿ ಬೀರಿಂದ ಈಚೆಗೆ ತಂದಿಟ್ಕೊಂಡು ಇವಳು ಅಟ್ಟದ ಮೇಲೆ ಕತ್ತಾಳಲ್ಲ, ಇವಳು ಕೊಡ್ಬೇಕು ನನಗೀಗ. ಇದು ಒಂದೇ ಸಲ ಹಾಕಿರೋದು. ಇದು ಮಿಶೋ ಡ್ರೆಸ್ ಹೇಳಿದ್ದೀನಲ್ಲ, 850 ಎಷ್ಟೋ ಕೊಟ್ಟು ಬುಕ್ ಮಾಡಿದ್ದೆ. ಹೊರ್ಸಕ್ಕೆ ಒಂದು 300 ರೂಪಾಯಿನೋ ಕೊಟ್ಟೆ. ಇದು ಎಕ್ಸ್ಟ್ರಾ 150 ಕಡೆ 200 ರೂಪಾಯಿ. ಇದು ಎಕ್ಸ್ಟ್ರಾ ಗುಂಚ್ ತಗೊಂಡೆ. ಇದಕ್ಕೆ ಮ್ಯಾಚಿಂಗ್ ಬಂದೆ. ಅಮ್ಮ ಕರೀತಾ ಇದ್ದಾರೆ. ಅಮ್ಮ ಪಕ್ಕದ ಮನೆ ನೀರು ಬಂದ್ವಲ್ಲ, ಸ್ವಲ್ಪ ಪಕ್ಕದ ಮನೆಯಲ್ಲಿ ನೀರು ಹಿಡ್ಕೊಂಡು ಅವ್ರು ನಿಂತೋದು. ನಮಗೆ ಬಿಡ್ತಾರೆ. ನಮಗೆ ಬಿಡೋಷ್ಟರಲ್ಲಿ ಬಟ್ಟೆ ಎಲ್ಲ ಎತ್ತಿಡೋಣ ಅಂತೇಳಿ ಎತ್ತಿಡ್ತಾ ಇದ್ದು. ಕೆಲಸ ಮುಗಿಸಿ ಆಮೇಲೆ ಸಿಗ್ತೀವಿ. ಮಲ್ಕೊಂಡಿದ್ದಾಳೆ. ಟೈಮ್ ಬಂದು ಆಲ್ರೆಡಿ 11 ಕಾಲ ಆಯಿತು. ನೆನ್ನೆ ವೀಡಿಯೋ ಎಡಿಟಿಂಗ್ ಮಾಡೋಕ್ಕೆ ಟೈಮ್ ಸಿಗ್ತಾ ಇಲ್ಲ. ಈ ಕೆಲಸಗಳ ಮಧ್ಯೆ 2 ನಿಮಿಷ ಮಾಡ್ತೀನಿ. ಅಯ್ಯಪ್ಪ, ಮತ್ತೆ ಕೆಲಸ ಬರ್ತವೆ, ಕೆಲ್ಸಕ್ಕೆ ಹೋಯ್ತೀನಿ. ನಮ್ಮ ಬಟ್ಟೆ ಹೋಗಿತೈತೆ. ಸೊ ಮೋಟ್ರ್ ಇಲ್ಲ, ಅಂದರೆ ಕರೆಂಟ್ ಇಲ್ಲ. ಮೋಟ್ರ್ ರೆಡಿ ಮಾಡಿಸ್ಕೊಬಂದೈತೆ ಅಪ್ಪಾಜಿ. ಇವಾಗ ಪರವಾಗಿಲ್ಲ, ಯಾಕಂದರೆ ಕೆಳಿ ಕಿಟ್ನೆಲ್ಲ ಪೈಪ್ ಅದು ಅಪ್ಪಕ್ಕೆ ಬತ್ತಾವೆ. ಅಮ್ಮ ಪೈಪ್ ಕಿತ್ತಾಕು ಸಾಕು, ಬಾತ್ರೂಮ್ ಮುಂಚೂರು ಹಾಕ್ತೀನಿ. ದಪ್ಪ ಬತ್ತಾವೆ. ಆಗಲೇ ತೊಟ್ಟಿ ಕಡೆಗೆ ಹಾಕಿದಾಗ ಸಣ್ಣ ಬತ್ತಿದ್ದೋ ಗೈಸ್. ಈ ಬೆಂಗಳೂರಿಗೆ ಹೋಗೋಕ್ಕೆ ಅಂತೇಳಿ ಹೊರಟಿದ್ಲು. ನಾನು ಎಣ್ಣೆಲೆ ಕಟ್ ಮಾಡಿಕೊಡೆ ಹೇರ್ನ ಅಂದೆ. ಆಗಲೇ ಎಲ್ಲ ಸರಿ, ಹೋಗ್ತೀಯ, ಹೋಗೋಷ್ಟರಲ್ಲಿ ತುದಿನ ಸ್ವಲ್ಪ ಕಟ್ ಮಾಡು, ತುಂಬ ಹೇರ್ ಫಾಲ್ ಆಗ್ತಾ ಇದೆಯಲ್ಲ, ಕಟ್ ಮಾಡಿಸಿದ್ರೆ ಕಡಿಮೆ ಆಗುತ್ತೆ ಅಂತಾರಲ್ವ, ಹಾಗಾಗಿ ಸ್ವಲ್ಪ ತುದಿ ಕಟ್ ಮಾಡು ನೋಡೋಣ ಅಂದೆ. ಅದೇ ಟೈಮ್ಗೆ ಅವಳು ಅಕ್ಕ ನನಗೂ ಒಂಚೂರು ತುದಿ ಕಟ್ ಮಾಡು ಅಂತ ಅಂದ್ಲು. ಯಾಕೋ ನಾವೇ ಕಟ್ ಮಾಡ್ಕೊಬೋದೆ, ಮಾಡಬಾರ್ದೇನೋ ಕದೆ ಅಂದೆ. ಇನ್ಯಾರ ಹತ್ರ ಕರೆಯೋಕ್ಕೆ ಹೋಗೋದು ಹೇರ್ ಕಟ್ ಮಾಡಿಕೊಡಿ ಅಂತ. ಮಾಡು, ಏನೂ ಆಗಲ್ಲ ಅಂದ್ಲು. ಸರಿ ಅಂದ್ಬಿಟ್ಟು ಅವಳು ಒಂದ್ಸಲ ಸ್ಟೆಪ್ ಕಟ್ ಥರ ಮಾಡಿಸಿದ್ಲು. ತುಂಬ ತುಂಡುಕಿತ್ತು. ಅವಳು ನಮ್ಮ ಅಮ್ಮನ ಥರ ಬೇಗ ಬೆಳೀತದೆ, ಬಟ್ ಬೇಗ ಬೆಳೆಯೋದಿಲ್ಲ. ಆಮೇಲೆ ಅವಳು ಯಾವುದೇ ರೀತಿಯಾದ ಹೇರ್ ಆಯಿಲ್ಸ್ ಏನೂ ಹಾಕಲ್ಲ, ಕರೆಕ್ಟಾಗಿ ಆಯಿಲ್ನೂ ಕೂಡ ಹಾಕೋದಿಲ್ಲ. ಹಾಗಾಗಿ ತುದಿ ಒಂದು ಸಮ ಇರಲಿಲ್ಲ ಅವಳದು ಕೂಡ. ಸ್ವಲ್ಪ ಲೈಟಾಗಿ ಸುಮ್ಮನೆ ಹಾಗೆ ತೆಗ್ದು, ನಾವೇನು ಯಾವುದೇ ರೀತಿಯಾದ ಹೇರ್ ಸ್ಟೈಲ್ ಏನು ಮಾಡ್ಕೊತಾ ಇಲ್ಲ. ಹೇರ್ ಫಾಲ್ ಆಗ್ತಿದೆಯಲ್ಲ, ತುದಿ ಸ್ವಲ್ಪ ಕೌಲು ಹೊಡೆದಂಗೆ ಕೂಡ ಆಗಿರುತ್ತಲ್ಲ, ಹಾಗಾಗಿ ಕಟ್ ಮಾಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಅಂತ ಹೇಳಿ ಕಟ್ ಮಾಡೋಣ ಅಂತೇಳಿ ಕಟ್ ಮಾಡ್ಕೊತಾ ಇದ್ದೀವಿ. ಆ ಚಿಕ್ಕ ಕತ್ರಿಯ ಇಡೀ ಮನೆಯೆಲ್ಲ ಹುಡುಕ್ತು ಫ್ರೆಂಡ್ಸ್, ಎಲ್ಲೂ ಕಾಣಿಸ್ಲಿಲ್ಲ. ಏನು ಹೋಯ್ತಪ್ಪ ಅಂದ್ಬಿಟ್ಟು ಇವಳು ಟೈಲರಿಂಗ್ ಕ್ಲಾಸ್ಗೆ ಹೋಗ್ತಾಯಿದ್ಲು. ನಾನು ಬಾಣಿತನ ಟೈಮಲ್ಲಿ ಡಿಗ್ರಿ ಮುಗ್ದಿತ್ತು, ಮನೇಲಿದ್ಲು. ಆಗ ಟೈಲರಿಂಗ್ ಕ್ಲಾಸ್ಗೆ ಹೋಗೋಕ್ಕೆ ಅಂತೇಳಿ ಈ ಥರದ್ದು ದೊಡ್ಡದು ಕತ್ರಿ ತೊಗೊಂಡಿದ್ಲು. ಅದನ್ನೇ ಎತ್ಕೊಬ, ಅದರಲ್ಲೇ ಕಟ್ ಮಾಡು ಅಂದ್ಲು. ಸರಿ ಅಂದ್ಬಿಟ್ಟು ನಾನು ನೋಡಿ ದೊಡ್ಡ ಕತ್ರಿ ತೊಗೊಂಡು ಮಾಡ್ತಾಯಿದ್ದೀನಿ. ಆಮೇಲಿಂದ ನಮ್ಮ ಅಪ್ಪಾಜಿ ಬತ್ತು ನೋಡಿದ್ರೆ ನಮ್ಮ ಅಪ್ಪಾಜಿ ಕೈಲಿ ಕತ್ರಿ, ಅದೇ
ಏನಕ್ಕೋ ಬೇಕು ಗದ್ದೆ ಹತ್ರಕ್ಕೋ ಕಣೆ ಎಲ್ಗೋ ಬೇಕು ಅಂಥೇಳಿ ನಮ್ಮ ಅಪ್ಪಾಜಿ ಕತ್ರಿ ತೊಗೊಂಡೋಗೈತೆ. ನಾವು ಇಡೀ ಮನೆ ಎಲ್ಲನೂ ಹುಡುಕ್ತೋ, ಎಲ್ಲಿ ನೋಡಿದ್ರೂ ಕತ್ರಿ ಸಿಗಲಿಲ್ಲ. ಹೀಗೆ ಸಣ್ಣ ಪುಡ್ತವು ಮನೆ ಅಂದಮೇಲೆ ಆಯ್ತಾನೆ ಇರ್ತವೆ. ಬಟ್ ನಾವೇನು ಅನ್ಕೋತೀವಿ ಅಂದರೆ ನಮ್ಮನೆ ಚೇಷ್ಟೇ ಕೃತು ಇರೋದ್ರಿಂದ ಕೃತು ತೊಗೊಂಡೋಗಿ ಎಲ್ಲೆಲ್ಲೋ ಹಾಕಿರ್ತಾಳೆ ಅಂತ ನಾವು ಅನ್ಕೋತೀವಿ. ನಾನು ಮತ್ತೆ ಕಟ್ ಮಾಡ್ತಾಯಿದ್ದೀನಿ, ಯಾಕೋ ಒಂದು ಸಮ ಬರಲಿಲ್ಲ ತುದಿ ಅನ್ನಿಸ್ತು. ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ತೆಗಿಯೋಣ ಅಂತೇಳಿ ತೆಗಿತಾ ಇದ್ದೀನಿ. ಆ್ಯಕ್ಚುಲಿ ಹೇರ್ ಕಟ್ ಮಾಡೋದು ಈ ಥರ ಅಲ್ಲ, ಯಾವ್ಯಾವ ರೀತಿನೋ ಡಿಫ್ರೆಂಟಾಗಿ ಮಾಡ್ತಾರೆ. ಬಟ್ ನಾವು ನಮ್ಗೆ ಹೆಂಗೆ ತಿಳಿತದೆ ಹಂಗೆ ಮಾಡ್ತಾಯಿದ್ದೀವಿ. ನನ್ನ ಕೂದಲು ಇರೋದೇ ತುಂಡ, ಮತ್ತೆ ಕಟ್ ಮಾಡಿಸಿದ್ರೆ ಇನ್ನೂ ತುಂಡ ಆಗ್ಬೋದೇನೋ. ಬಟ್ ನಾನು ಹೇರ್ ಫಾಲ್ ಕಡಿಮೆ ಆಗಲಿ ಅನ್ನೋ ಉದ್ದೇಶಕ್ಕಷ್ಟೇ ಮಾಡ್ಕೋತಾ ಇದ್ದೀನಿ. ಇವಳು ಇನ್ನೇನು ಸ್ವಲ್ಪ ಹೊತ್ತು ಹೊರಡ್ತಾಳೆ. ರೆಡಿ ಆಗ್ತಾ ಇದ್ಲು, ತಲೆ ಬಚ್ಕೋತಾ ಇದ್ಲು. ನಾನು ಕಟ್ ಮಾಡಿಕೊಟ್ಬಿಡವ ಅನ್ನಲ್ಲ, ಹಂಗಾಗಿ ನನಗೂ ಮಾಡು ಹೇರ್ ಕಟ್ ಮಾಡು ಅಂದ್ಬಿಟ್ಟು ಬಂದ್ಲು. ಇದ್ಲು ಈ ಸಲ ಪರವಾಗಿಲ್ಲ, ಸುಮಾರು ದಿನ ಇದ್ಲು. ಯಾಕಂದರೆ ನಿಮಗೆ ಗೊತ್ತು ಬೆಂಗಳೂರಲ್ಲಿ ಕೊಡೋದೇ 1 ದಿನ 2 ದಿನ ರಜಾ. ಆಯುಧ ಪೂಜೆ ಇರೋದ್ರಿಂದ 1-2 ದಿನ ರಜಾ ಸಿಕ್ಕಿತ್ತು ಅಷ್ಟೇನೆ. ತುದಿ ಮಾತ್ರ ಯಾಕೆ ಗೊತ್ತಾ, ಹೇರ್ ಫಾಲ್ ಕಡಿಮೆ ಆಗಲಿ ಅಂತ ಅಷ್ಟೇ ಕಟ್ ಮಾಡಿಸ್ತಾರೆ. ಒಳ್ಳೆ ಮನಸ್ಸಿಂದ ಮಂದಾಗಲಿ ಕೂದಲು ಉದ್ದಾಗಲಿ ಅಂತ ಕಟ್ ಮಾಡ್ತಾರೆ. ಏನು ಹಾಕ್ಬೇಡ, ಅವಕ್ಕೋಸ್ಕರ ಉದ್ರಳ ಅಷ್ಟೇ. ಆಮೇಲೆ ಉದ್ರದಾಗ ಅದಕ್ಕಿಂತ ಬೇಜಾರಾಗುತ್ತೆ. ಅದು ಡ್ಯಾಂಡ್ರಫ್ ಜಾಸ್ತಿಯಾಗಿ ನನಗೆ ಪಿಂಪಲ್ ಆಗ್ತಿರ್ಲಿಲ್ಲ ಮುಖದಲ್ಲಿ. ಇದು ಪಿಂಪಲ್ ಏನಾಗ್ತೈತೆ ಅಂದರೆ ಡ್ಯಾಂಡ್ರಫ್ಗೆ ಆಗ್ತಿರೋದು. ನಂದು ಫುಲ್ಲು ಡ್ಯಾಂಡ್ರಫ್ ಆಗ್ಬಿಟ್ಟೈತೆ ಹೊಟ್ಟು. ಆ ಹೊಟ್ಟು ಜಾಸ್ತಿ ಆದರೆ ಹೇರ್ ಫಾಲ್ ಜಾಸ್ತಿ ಆಗೋದು. ಅದು ಬೇರೆ ಶಾಂಪು ಹಾಕ್ಬೇಕು. ಅಕ್ಸೆ ಬೀಜ ಒಳಗೆ ಏನೇನು ಹಾಕೋಣ, ಅದೇನೋ ಹಿಟ್ಟದ ತೀರ ಮಲ್ಲಿಗೆ ಹೂವು ಅಂತ ಕಾಣ್ತೀರಿ. ವಯಸ್ಸು ಸ್ವಲ್ಪ ಕಡಿಮೆ ನೋಡಿ, ಇಷ್ಟು ಉದ್ದ ಬೆಳೆಸ್ಬೇಕು ನಾನು. ನನ್ನ ಹಳೆ ವೀಡಿಯೋಸಲ್ಲಿ ನೋಡಿದ್ರೆ ಫ್ರೆಂಡ್ಸ್ ನನ್ನ ಕೂದಲು ಎಷ್ಟು ಉದ್ದ ಐತೆ, ಸ್ವಲ್ಪ ಇದಕ್ಕಿಂತ ದಪ್ಪ ಐತೆ. ಇವಾಗ ನೋಡಿದ್ರೆ ಅದಕ್ಕೆ ಇನ್ನು ಉದ್ದ ಬೆಳೆಸ್ಬಿಡೋಣ ಅಂತ. ಇದು ಇಷ್ಟುದ್ದ ನೋಡ್ಕೊ, ನಂದು ಒಂದು ಸಮ ಇಲ್ವಾ, ಪರವಾಗಿಲ್ಲ ಇಷ್ಟುದ್ದ. ಯಾಕಂದ್ರೆ ಉದ್ದ ಆದ್ಮೇಲೆ ಬೇಕಾದ್ರೆ ಕಟ್ ಮಾಡ್ಸೋಣ. ಇರೋದೇ ತುಂಗ, ಏನೋ ಎಷ್ಟು ತುಂಗ ಒಂದು ಸಮ ಗೊತ್ತಾ. ಸರಿ ನೋಡು, ಈಗ ಬಾಚ್ಬಿಟ್ಟು ನೋಡು ಚಂದ. ಎಷ್ಟೊಂದು ಆಫ್ ಮಾಡವ. ಫ್ರೆಂಡ್ಸ್, ನನ್ನ ತಂಗಿಗ ಬೆಂಗಳೂರಿಗೆ ಹೋಗ್ತಾ ಇದ್ದಾಳೆ. 12:45. ಯಾಕಮ್ಮ? ಬಸ್ಸು 1 ಗಂಟೆ ಬಸ್ ಇದ್ದು ಹೋಗು ಪಟಪಟ್ನೆ. ನಮ್ಮ ಅಪ್ಪಾಜಿ ತಂದ್ರೆಗೆ ಬಿಟ್ಕೊಡ್ತದೆ. ತಂದ್ರೆಯಿಂದ ಹೊಳೆನರಸೀಪುರ ಬಸ್ ಬರ್ತವೆ. ಅಲ್ಲಿಗೆ ಹೋಯ್ತಾಳೆ. ಹೊಳೆನರಸೀಪುರ ಟು ಡೈರೆಕ್ಟ್ ಬೆಂಗಳೂರು ಬಸ್ಸು. ಬತ್ತಿ ಆ ಹೂವು ಒಣಗೋಗದೆ ತೆಗ್ದಾಕ್ಬೇಕಾಯ್ತು ಬೈಕಲ್ಲಿ. ಗುಲಾಬಿ ಹೂವು ಮಾಡ್ಕೊತೀನಿ ಅಲ್ಲ, ಅದೇ ಮಾಡ್ಕೊಂಡೋಗೆ ಚೆನ್ನಾಗಿ. ನಮ್ಮ ಗಿಡದ್ದು ಫ್ರೆಂಡ್ಸ್ ಇದೆಯಲ್ಲ ರೋಸ್, ಅವು ನಮ್ಮ ಗಿಡದ್ದು. ಇದು ನಾವು PUC ಇದ್ದಾಗಲೇನೋ ತಂದಿಟ್ಟಿದ್ದು. PUC SLC PUC ನೀನು ತಂದಿದ್ದ. ಅಪ್ಪಾಜಿನೂ ನಾನು ಬೈಕಲ್ಲಿ ಹೋದಾಗ ಒಂದ್ಸತಿ ತಂದಿದ್ದು. ಒಂದು ಹೊಬ್ಬ ಗಿಡ ಅದು ಹೋಯ್ತು. ಹೊಬ್ಬದು ಒಂಥರ ವೈಟ್ ಕಲರ್ ರೋಸು. ಇನ್ನು ತಂದಿದ್ದು ಅಪ್ಪಾಜಿ ಗುಲಾಬಿ ಗಿಡ ನಾನು ನೀನು ತಂದಿದ್ದಲ್ವಾ. ನಾನು PUCಗೆ ಹೋದಾಗ ತಾವುಗಳೆಲ್ಲಿ PUCಗೆ ಹೋಯ್ತಿದ್ರೋ, ನೀವು ಇನ್ನೂ ಇದಕ್ಕೆ ಹೋಯ್ತಿದ್ರಿ. ಎಷ್ಟಕ್ಕೆ SLCಗೆ ಹೋಯ್ತಾ ಇದ್ರಿ. ಫಸ್ಟ್ ಇಯರ್ PUCಲಿ ನೀನು 9ನೇ ಕ್ಲಾಸು, ನಾನು ಸೆಕೆಂಡ್ ಇಯರ್ PUCಗೆ ಬಂದಾಗ ನೀನು SLC. ಅಮ್ಮ ಹಂಗೆ ಮಾಡಿಸ್ತಾರಾ? ಕೆಳಿಕಾದಂಗೆ ಮಾಡ್ಸಮ್ಮ ಹಾಗೆ. ನಮ್ಗೆ ಇಡದ್ದು ಹೂವು ಫ್ರೆಂಡ್ಸ್. ಇನ್ನೊಂದು ಹಾಕ್ಬೇಕು. ಅದು ಮಂದ ಐತೆ. ಇದು 4 ದಿನ ಆದರೂ ಹೂವು ಒಣಗೋಗಲ್ಲ. ನೀರೊಳಗೆ ಹಾಕೊಂಡು ಮಾಡಿಕೋಬೋದು. ಬತ್ತೀಯಾ? ಮಗ ಎಲ್ಲ ಮಗ ನೋಡೆ ಚಪ್ಪಲಿ ಹಾಕೊಳ್ದಂಗೆ ಐತೆ. ಅದೆಲ್ಲ ಲಾಲ್ಸಿದ್ವಿ. ಚಪ್ಪಲಿನೂ ಮ್ಯಾಚ್ ಆಯ್ತು ಅದವಲ್ಲ. ಏನವ ನಿಂದು ಡ್ರೆಸ್ಸಿಂಗ್ ಸೆನ್ಸ್ ಎಲ್ಲ ಮ್ಯಾಚಿಂಗ್ ಹಾಕೊಂಡೈತೆ ಇದೆಯಾ? ಅಮ್ಮ ಮ್ಯಾಚಿಂಗ್ ಹಾಕೊಂಡೈತೆ ಇದೆಯಾ ಅಂದರೆ ಹೊಕ್ಳೇನು ಇಷ್ಟೊಂದು ಜನವೇ. ಇರೋ ಬರೋ ಮಕ್ಕಳೆಲ್ಲ ಇಲ್ಲೇ ಫ್ರೆಂಡ್ಸ್. ನಮ್ಮ ಬೀದಿಲೇ ಜಾಸ್ತಿ ಮಕ್ಕಳಿರೋದು. ನೋಡಿ ಝೂಮ್ ಮಾಡ್ತೀನಿ. ಕೃತನ್ ನೋಡಿ, ಅವ್ರು ಚಾಂದು ಊರಿಗೆ ಹೋಯ್ತಾವಳೆ ಅನ್ನೋದು ಇದೇ ಇಲ್ಲ. ಮಕ್ಕಳು ಸಿಕ್ಬಿಟ್ಟವೆ, ಆಟ ಆಡೋದ್ರಲ್ಲಿ ಫುಲ್ ಬ್ಯುಸಿ ಆಗ್ಬಿಟ್ಟವಳೆ. ಲೇ ಬಾಯ್ ಮಾಡಿ ಅವಳಿಗೆ. ಯಾಕೆ? ಊರಿಗೆ ಹೋಯ್ತೀನಿ ಅಂದ್ರೆ ಹೋಗು, ನಾನು ಆಟ ಆಡ್ತೀನಿ ಅಂತಾಳಂತೆ. ಪಪ್ಪಿ ಕೊಡು ಅಮ್ಮಗೆ. ಸಂದ ಆಯ್ತದೆ ಹೋಗೋದು. ಲೇ ನೋಡೆ ಚಿದು ಬಾಯ್ ಮಾಡ್ತಾವಳೆ. ಇನ್ನೊಬ್ಳು ಅವಳು ಸಣ್ಣವಳು ಕತೆ, ಬೀದಿಗೆ ಬರಲ್ಲ ಅವಳು. ಬಾಯ್ ಕನೆ.
ಹಾಂ ವಾ ಇದು ನೆಲ ಬರೀ ಕಾಲಲ್ಲಿ ಬಂದೆ ಕಾಲು ಸುಡ್ತಾವೆ ಬಾಯ್. ಹಾಂ ಬಾಯ್ ಮಾಡ್ಕೃತು ಕೃತಂಗೆ ಏನು ಲೆಕ್ಕವೇ ಇಲ್ಲ ಹೋಗಿ ನೀನು. ಹಂಗೆ ಹೋಗಿ ಆಲ್ರೆಡಿ ಆಲ್ಮೋಸ್ಟ್ 1 ಅವರ್ ಆಯಿತು. ಇವಾಗ ಒಂದು 10 ನಿಮಿಷದಲ್ಲಿ ಬಸ್ ಹತ್ತದ್ಲಂತೆ. ಆಗಲೇ ಫೋನ್ ಮಾಡ್ಬಿಟ್ಟು ಅಕ್ಕ ಬಸ್ಸೇ ಇಲ್ಲ ಕಣೆ ತೊಂದರೆಯಿಂದ ಬಂದು ಅರ್ಧ ಗಂಟೆ ಆಯ್ತಲ್ಲ ಅಂದ್ಲು. ಸರಿ ಅಂದೆ. ಈಗ ಮತ್ತೆ ಕಾಲ್ ಮಾಡಿದ್ಲು. ನಾನು ಇನ್ಸ್ಟಾಗ್ರಾಮ್ ನೋಡ್ತಾ ಕೂತಿದ್ದೆ. ಏನಕ್ಕೆ ಕಾಲ್ ಮಾಡಿದ್ಲು, ಏನೇ ಬಸ್ ಸಿಕ್ತಾ ಅದಕ್ಕೆ ಕಾಲ್ ಮಾಡಿದೆ ಅಂದರೆ, ಅಕ್ಕ ರೊಟ್ಟಿ ಹಾಕ್ತಿದ್ನಲ್ಲ ಬೆಳಗ್ಗೆ ಅಡುಗೆ ಮನೆಯಲ್ಲಿ ರಿಂಗು ಬೆಳ್ಳಿದೊಂದು ಚಿನ್ನದೊಂದು ಅಲ್ಲೇ ಇಟ್ಬಿಟ್ಟು ಬಂದಿದ್ದೀನಿ ಕಣೆ, ಇಲ್ಲ ಬೆರಳಿಗೆ ಹಾಕೋ ಇಲ್ಲಾಂದ್ರೆ ಬೀರ್ಗೆ ಎತ್ತಿಡು ಅಂತ. ಫಸ್ಟು ಹೋಗಿ ನೋಡಿದೆ, ಇಲ್ಲಿ ನೋಡಿ ಇದೊಂದು ಗೋಲ್ಡ್ ರಿಂಗು ಅವಳದು. ಸೊ ಲಾಸ್ಟ್ ಟೈಮು ವೀಡಿಯೋದಲ್ಲಿ ತೋರಿಸಿದ್ದೀನಿ. ಇದೊಂದು ಗೋಲ್ಡ್ ರಿಂಗು. ಇದೊಂದು ಅವಳ ಫ್ರೆಂಡು ಒಂದು ಸಿಲ್ವರ್ ಅಂಗಡಿಗೆ ಹೋದಾಗ ಇವಳು ಇಷ್ಟಪಟ್ಟಿದ್ಲಂತೆ. ಸೊ ಅವ್ರ ಅಮೌಂಟ್ ಸ್ವಲ್ಪ ಜಾಸ್ತಿ ಹೇಳಿದ್ರು ಅಂತ ಹೇಳಿ ಬೇಡ ಅಂತೇಳಿ ಎತ್ತಿಟ್ಬಿಟ್ಟು ಬಂದಿದ್ಲಂತೆ. ಅದೇ ರಿಂಗ್ನ ಅವಳ ಫ್ರೆಂಡು ಯಾರೋ, ಅವಳ ಹೆಸ್ರು ಏನಪ್ಪ ನನಗೆ ಗೊತ್ತಿಲ್ಲ, ಅವಳಿಗೆ ಏನೋ ಹೇಳ್ತಿರ್ತಾಳೆ ಅವಳ ಹೆಸರು, ನಾನು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಸೊ ಅವಳ ಫ್ರೆಂಡು ಅದನ್ನು ಹೋಗಿ ತೊಗೊಬಂದು ಅವಳಿಗೆ ಗಿಫ್ಟ್ ಕೊಟ್ಟಿದ್ದಂತೆ. ಸೊ ಬಂದು ಕ್ಲೀನ್ ಮಾಡ್ತೀನಿ ಬಿಡು, ಇನ್ನೇನು ಮಾಡೋದು, ನೀರು ತಗೊಂತೆ ಯಾರು ಹೇಳಿದ್ದು ನಿಮಗೆ? ಸೊ ಇದೊಂದು ಚಿನ್ನದ್ದು ಬೆಳ್ಳಿದ್ದು ಅಡುಗೆ ಮನೇಲಿ ಇಟ್ಬಿಟ್ಟು ಹೋಗೋಳೆ. ಅದಕ್ಕೆ ನಮ್ಮನೆ ಅಡುಗೆ ಮನೆಗೆ ಯಾರೂ ಬರೋಲ್ಲ. ಬಟ್ ಗೋಲ್ಡ್ ಅಂದರೆ ಇವಾಗ ಗೋಲ್ಡ್ ರೈಟಲ್ಲಿ ಭಯ ಅಲ್ವಾ ಗೈಸ್. ಸೊ ಇಲ್ಲಿ ಇಟ್ಬಿಟ್ಟು ಹೋಗಿದ್ದಾಳೆ ನೋಡಿ. ಇದು ಏನಿದೆ ಇಲ್ಲಿ ಈ ಥರ ಹಿಂಗೆ ನ್ಯಾತ ಹಾಕ್ಬಿಟ್ಟು ಹಿಂಗೆ ಹೋಗೋಳೆ ಹಿಂಗೆ. ಸೊ ಇದನ್ನು ಇವಾಗ ಗಲೀಜಾಗೈತೆ, ರೊಟ್ಟಿದೆಲ್ಲ ಅಂಟ್ಕೊಂಡೈತೆ. ಇದನ್ನು ಹಾಗೆ ಸ್ವಲ್ಪ ಪೇಸ್ಟ್ ಹಾಕ್ಬಿಟ್ಟು ಹಳೆ ಬ್ರಷ್ ಇರುತ್ತಲ್ಲ ಅದರಲ್ಲಿ ಉಜ್ಜಿ ತೊಳೆದ್ಬಿಟ್ಟು ಬೀರ್ಗಿಡ್ತೀನಿ. ಸೊ ನನ್ನ ಹತ್ರ ಇರೋದೇ ಸಾಕು, ಒಂದು ಚಿನ್ನದ್ದು ಒಂದು ಬೆಳ್ಳಿದು ಹಾಕಿದ್ದೀನಿ ಸಾಕು. ಹಾಕೋ ಅಕ್ಕ ಅಂದ್ಲು. ಇಲ್ಲ ಬೇಡ ಕಣವ ತೊಳೆದ್ಬಿಟ್ಟು ಎತ್ತಿಡ್ತೀನಿ ಅಂದೆ. ಸೊ ನೋಡಿ ನೀವುಗಳು ಹಿಂಗೆ ಮಾಡಿ ಮರ್ತ್ಕೊಂಡು ಹಿಂಗೆಲ್ಲ ಎಡ್ವಟ್ಗಳು ಮಾಡ್ಕೊತೀರಾ ಅಂತ. ಅದೇ ಅಡುಗೆ ಮನೇಲಿದ್ದರೆ ಸೇಫು. ಹಿಂದ್ಗಡೆ ಮನೆಗೆ ಯಾರೂ ಬರೋಲ್ಲ. ಆ್ಯಕ್ಚುಲಿ ನಮ್ಮ ಮನೆಗಳಿಗೆ ಯಾರೂ ಬರೋದೇ ಇಲ್ಲ, ಯಾಕಂದರೆ ಎಲ್ಲ ಬಾಗ್ಲಲ್ಲಿ ಬೀದಿಲಿ ಕೂತ್ಕೊಂಡೇ ಮಾತಾಡ್ತಾರೆ. ಸೊ ಬಂದ್ರೂ ಈ ಮನೆಗೆ ಯಾರೂ ಬರೋಲ್ಲ. ಎಲ್ಲ ಮುಂದ್ಗಡೆ ಮನೇಲಿ ಬಂದರು ಒಂದು 5 ನಿಮಿಷ 10 ನಿಮಿಷ ಯಾರು ಬಂದರೂ ಕೂತಿದ್ದು ಹೋಗ್ತಾರೆ. ಸೊ ಬಂದರೆ ಎಲ್ಲ ತಗೊತಾರೆ ಎತ್ಕೊತಾರೆ ಅಂತಲ್ಲ. ಸೊ ಏನೇ ಆದ್ರೂ ಸೊ ಜನಗಳು ಜಾಸ್ತಿ ಓಡಾಟ ಇದ್ದಾಗ ನಮ್ದು ಏನಿದೆ ನಾವು ಸೇಫ್ಟಿಯಾಗಿ ಇಟ್ಕೊಬೇಕು. ಅದೇ ಹಾಲಲ್ಲಿ ಏನಾದ್ರು ಇಟ್ಟರೆ, ಈಗ ನಮ್ಮ ಮಕ್ಕಳೆಲ್ಲ ಆಟಾಡ್ತಿದ್ದಾವೆ. ಈಗ ಮಕ್ಕಳಿಗೆ ಚಿನ್ನ ಯಾವುದು ಬೆಳ್ಳಿ ಯಾವುದು ಅಂತ ಗೊತ್ತಿರಲ್ಲ. ಸುಮ್ಮನೆ ಆಟಾಡೋಕ್ಕೆ ಫಾರ್ ಎಕ್ಸಾಂಪಲ್ ನಮ್ಮ ಕೃತುನೇ ಎತ್ಕೊಂಡು ಹೋಗ್ಬಿಡ್ತಾಳೆ, ಅವಳು ಗೊತ್ತಾಗಲ್ಲ. ಅದಕ್ಕೆ ಮಕ್ಳ ಕೈ ಸಿಗ್ದಂಗೆ ಇಡಬೇಕು. ಇವಾಗ ಇದನ್ನು ಕ್ಲೀನ್ ಮಾಡಿ ಎತ್ತಿಡ್ತೀನಿ ಗೈಸ್. ತುಂಬ ಹೇರ್ ಫಾಲ್ ಆಗ್ತಾಯಿತ್ತು. ಅದಕ್ಕೆ ಹೇರ್ ಕಟ್ ಮಾಡಿಸಿದ್ರೆ ಹೇರ್ ಫಾಲ್ ಕಡಿಮೆ ಆಗುತ್ತೆ ಅಂತಾರಲ್ಲ, ಹಾಗಾಗಿ ಸ್ವಲ್ಪ ತುದಿನ ನನ್ನ ತಂಗಿ ಕೈಲಿ ಕಟ್ ಮಾಡಿಸ್ದೆ. ನನಗೆ ಕಟ್ ಮಾಡಿಕೊಡು ಅವಳುವೆ ಅಕ್ಕ ನನಗೂ ಸ್ವಲ್ಪ ಕಟ್ ಮಾಡಿಕೊಡು ತುದಿನ ಅಂದ್ಬಿಟ್ಟು ಅವಳು ಕಟ್ ಮಾಡಿಸ್ಕೊಂಡು ನೋಡೋಣ ಹೇರ್ ಫಾಲ್ ಕಡಿಮೆ ಆಗುತ್ತಾ ಅಂತ ಹೇಳಿ. ಸೊ ಇವಾಗ ಕೆಲಸ ಇದ್ದಾವೆ. ಅವಳು ಹೋದ್ಲಲ್ಲ, ನನ್ನ ತಂಗಿ ಹೋದ್ಲಲ್ಲ ಗೈಸ್, ತುಂಬ ಬೇಜಾರಾಗ್ತಾಯಿದೆ. ಏನು ಮಾಡೋಕ್ಕಾಗೋದಿಲ್ಲ, ಅವಳು ಕೆಲಸ ಮಾಡಲೇಬೇಕು. ಮನೇಲಿ ಕೂತ್ಕೊಂಡ್ರೆ ಜೀವನ ನಡೆಯಲ್ಲ. ಅದರಲ್ಲಂತೂ ಇವಾಗ ಅಂತೂ ಫುಲ್ಲು ಟೈಟ್ ಆಗಿಬಿಟ್ಟೈತೆ ಫೈನಾನ್ಷಿಯಲಿ. ಕಮಿಟ್ಮೆಂಟ್ಸ್ಗಳು ಜಾಸ್ತಿ ಆಗ್ಬಿಟ್ಟಿದ್ದಾವೆ ಫೈನಾನ್ಷಿಯಲಿ. ನನ್ನ ಕಮಿಟ್ಮೆಂಟ್ಸ್ ನನಗೆ ಹೆಚ್ಚು ಅಂತ ಹೇಳಿದ್ರೆ, ನನ್ನ ತಂಗಿ ಕಮಿಟ್ಮೆಂಟ್ಸ್ ನನ್ನ ತಂಗಿಗೆ ಹೆಚ್ಚು. ಇನ್ನು ನಮ್ಮ ಅಪ್ಪಾಜಿಗೆ ಇದೆ ಕಮಿಟ್ಮೆಂಟ್ಸು. ಸೊ ತುಂಬ ಜಾಸ್ತಿ ಇದ್ದಾವೆ. ನಾನಂತೂ ಈ ತಿಂಗಳು ಕೃತುಗೆ ಫೀಸ್ ಕಟ್ಟಬೇಕು, 10,000 ಕಟ್ಟಬೇಕು. ಅದನ್ನು ಬೇರೆ ಕಟ್ಟಬೇಕು. ಏನು ಮಾಡೋದು ಅಂತ ಗೊತ್ತಿಲ್ಲ, ನೋಡೋಣ. ಅದಕ್ಕೆ ಏನಾದರೂ ಒಂದು ಜೊತೆ ಓಲೆನ ಇಟ್ಬಿಟ್ಟು ಕಟ್ಟೋಣ. ಅದು ಅಮೌಂಟ್ ಯಾವುದಾದ್ರೂ ಅಡ್ಜಸ್ಟ್ ಆದಾಗ ಅಥವಾ ನೆಕ್ಸ್ಟ್ ಯಾವಾಗಲಾದರೂ ಯೂಟ್ಯೂಬ್ ಪೇಮೆಂಟ್ ಬಂದಾಗ ಸೊ ಅದೇ ದುಡ್ಡಲ್ಲಿ ಬಿಡಿಸ್ಕೊಳ್ಳೋಣ ಅಂತ ಅನ್ಕೋತಾ ಇದ್ದೀನಿ. ಮತ್ತು ಇನ್ನೊಂದು ಏನು ಗೊತ್ತಾ, ಸೋ ಅನ್ನೋದನ್ನು ಯೂಸ್ ಮಾಡಬಾರ್ದು ಅಂತ ಹೇಳಿ ನಾನು ಎಷ್ಟು ಕಂಟ್ರೋಲ್ ಮಾಡಿಕೊಂಡ್ರೆ ಹಿಂಗೆ ಮಾತಾಡ್ತಿರ್ತೀನಲ್ಲ, ವಟ ಅಂತ ಮಾತಾಡ್ತಿರ್ತೀನಲ್ಲ, ಆಗ ಮಧ್ಯದಲ್ಲಿ ಸೋ ಅನ್ನೋದು ಬರುತ್ತೆ. ನೀವು ಲಾಸ್ಟ್ 2ನೇ ವೀಡಿಯೋದಲ್ಲ 3ನೇ ವೀಡಿಯೋದಲ್ಲ ಹೇಳಿದ್ದೀರಾ ಸೋ ಅನ್ನೋದು ಜಾಸ್ತಿ ಯೂಸ್ ಮಾಡಬೇಡಿ ಅಂತ ಹೇಳಿ. ಬಟ್ ಇವತ್ತು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಲ್ಲ ವ್ಲಾಗು, 320ನೇ ವ್ಲಾಗು, ಅದರಲ್ಲಿ ಸೋ ಅಂತ ಇಲ್ಲ ಅಂದರೂ ಒಂದು 20 ಸತಿ ಹೇಳಿದ್ದೀನಿ. ಅದನ್ನು ನಿಮಗೆ ಇನಿಟೇಷನ್ ಆಗುತ್ತೆ ನಿಮ್ಗೆಲ್ರಿಗೂ ಅಂತ ಹೇಳಿ ಆ 20 ಸತಿ ಹೇಳಿರೋದ್ರಲ್ಲಿ ಆಲ್ಮೋಸ್ಟ್ ಕೃತುಕರಲ್ಲು ಅಂತ ಹೋದೆ, ಒಂದು 20 ಸಲನೇ ಹೇಳಿದ್ದೀನಿ. ಅದರಲ್ಲಿ ಒಂದು 3 ಸಲ ಬಿಟ್ಬಿಟ್ಟು ಆಲ್ಮೋಸ್ಟ್ ಇನ್ನೊಂದು 15-16 ಸಲ ಕಟ್ ಮಾಡೋದು, ಸ್ಲಿಪ್ ಮಾಡೋದು, ಮತ್ತು ಅದನ್ನು ಕಟ್ ಮಾಡೋದು, ಎಡಿಟ್ ಮಾಡೋದು ತುಂಬ ಸಲ ಯೂಸ್ ಮಾಡ್ತಾ ಇದ್ದೀನಿ. ನನಗೆ ಗೊತ್ತಾಗ್ತಾ ಇಲ್ಲ, ಅದು ಮಾತಾಡ್ತಾ ಮಧ್ಯದಲ್ಲಿ ಬರ್ತದೆ. ಆದಷ್ಟು ಅವಾಯ್ಡ್ ಮಾಡ್ಕೋಬೇಕು, ಆ ವರ್ಡ್ ಯೂಸ್ ಮಾಡಬಾರ್ದು ಜಾಸ್ತಿ. ಇವಾಗ ಅಲ್ಲೆಲ್ಲ ಒಸಿ ಗಲೀಜು ಮಾಡಿಲ್ಲ ಫ್ರೆಂಡ್ಸ್. ಅಲ್ಲಿ ಬಾಗಿಲಲ್ಲಿ ಅದೆಂಥದ್ದು ಎಂಥದ್ದು ಹೇಳೋಕ್ಕೆ ಇಲ್ವಲ್ಲಪ್ಪ, ಹಸಿರು ಎಲೆ ಯಾವುದೋ ಗಿಡದ್ದೆಲ್ಲ ಕುಯ್ಕೊಬಂದು ಅರ್ದು ಬಾಗಿಲೆಲ್ಲ ನೀರು ಹಾಕೋರೆ. ನಮ್ಮಮ್ಮ ನೋಡಿದ್ರೆ ಉಗೀತದೆ.
ಬತ್ತು ನಮ್ಮಮ್ಮ. ಈಗ ನಾನು ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಬಾಯ್. ಫ್ರೆಂಡ್ಸ್, ನಾನು ಆಲ್ರೆಡಿ ಮಲಗಿದ್ದೆ. ಎದ್ದೆ ಬೇಜಾರು ಮಾಡ್ಕೊಂಡೆ, ಮಲಗಿದೆ ಅಂತ ಹೇಳ್ತೀನಿ ಅಂತ ಕುರಿತು ಬಿದ್ದುಬಿಟ್ಟು ಮಂಡೇಲಿ ಗಾಯ ಮಾಡ್ಕೊಬಂದವಳೆ. ಈಗ 4 ಗಂಟೆಲಿ ಮಲಗಿಸ್ದೆ. ಕಮೆಂಟ್ಸ್ಗಳಿಗೆ ರಿಪ್ಲೈ ಮಾಡ್ತಾ ಇಲ್ಲ, ಯಾಕಂದರೆ ನನಗೆ ಒಂಥರ ಬೇಜಾರಾಯ್ತೈತೆ. ಒಬ್ಬರು ವರ್ತ್ ಅಂತ ಹೇಳಿಲ್ಲ, ತುಂಬ ಜಾಸ್ತಿ ಆಯಿತು ಅಂತ ಹೇಳ್ತಾ ಇದ್ದೀರಾ. ತುಂಬ ಜಾಸ್ತಿ ಕೊಟ್ಬಿಟ್ನಾ ಅಂತ ಈಗ ನನಗೆ ತುಂಬ ಫೀಲ್ ಆಯ್ತೈತೆ. ಅದು ತಗೋಬೇಕಾದ್ರೆ ಮಾತುಕತೆ ಆಡಬೇಕಾದ್ರೆ ಅನಿಸಿದ್ದು ನಿಜ, ಯಾಕೋ ಜಾಸ್ತಿ ಆಯಿತು ಅಂತ. ಬಟ್ ಅದು ಕೇಜ್ ಹಾಗಿದೆ. ಯಾಕಂದರೆ ನಂದು ಸೇಮ್ ಕಲರು ಗಂಗೂರಲ್ಲಿರೋದು ಅಮ್ಮ ಅವ್ರು ತಗೊಟ್ಟಿದ್ದು ಮಂಚ ಜೊತೆಗೆ ಪೀರ್ನ. ಬಟ್ ಅದು ಒಬ್ಳಾಡುತ್ತೆ. ಆಗ ತಗೊಂಡಿದ್ದು 5 ವರ್ಷದಿಂದ, ಅದು ಎಷ್ಟು ಕೊಟ್ಟಿದ್ದೀವಿ ಅನ್ನೋದೇ ನೆನಪಿಲ್ಲ. ಬಟ್ ಇವಾಗ ಇದು ಫುಲ್ಲು ಗಟ್ಟಿ ಇರೋದ್ರಿಂದ ಸೊ ಅಷ್ಟು ಅಮೌಂಟ್ ಕೊಡಲೇಬೇಕು ಅಂದರು. ಸೊ ಹಾಗಾಗಿ ತಗೊಂಡು. ಬಟ್ ನಿಮ್ಗಳ ಕಮೆಂಟ್ ನೋಡಿದ್ಮೇಲೆ ಯಾಕೋ ತುಂಬ ಫೀಲ್ ಆಯ್ತೈತೆ, ಜಾಸ್ತಿ ಕೊಟ್ಬಿಟ್ನಾ ಅಂತ ಹೇಳಿ. ಬನ್ನಿ, ಇವಾಗ ನಾನು ಕಾಫಿ ಕುಡಿದು ಅಮ್ಮನ ನಾನು ಅಪ್ಪಾಜಿ ಬಂದರು ಗದ್ದೆ ಹತ್ರದಿಂದ. ಟೀ ಇಡು ಅಂದರೆ ಅಪ್ಪಾಜಿಗೋಸ್ಕರ ಟೀ ಇಟ್ಟಿದ್ದೀನಿ. ಇವಾಗ ಟೀ ಕೊಡಬೇಕು. ವರ್ಕ್ ಮಾಡಿಸ್ತಾ ಇದೆ. ಟೈಮ್ ಬಂದು 2:46. 5 ಬರೆಯವಾ? ತಪ್ಪು, ಉಲ್ಟಾ ಬರೀ. ಅದಳಿಸು ನೋಡಿ, ಎಲ್ಲ 10 ಸಲ ಕೊಟ್ಟವ್ರೆ. ಅವನು ಇನ್ನೂ ಬರೆದಿಲ್ಲ. ಬಿಗ್ ಲೆಟರ್ಸು 10 ಸತಿ. ಇದೆಲ್ಲ ಕೃತು ಹ್ಯಾಂಡ್ ರೈಟಿಂಗು, ನಾನು ಬರ್ಕೊಟ್ಟಿಲ್ಲ. ಇದು ಮಾತ್ರ ನನ್ನ ಹ್ಯಾಂಡ್ ರೈಟಿಂಗು, ಬಿಗ್ ಲೆಟರ್ ಅಂತ. ಸೊ ಬಿಗ್ ಲೆಟರು 10 ಟೈಮ್ಸು, ಸ್ಮಾಲ್ ಲೆಟರು 10 ಟೈಮ್ಸು. ಇವೆಲ್ಲ ಕೃತು. ಹಾಳೆ ಹರಿದಾಯ್ತದೆ ಕೃತು. ಎಲ್ಲ ಹೆಂಗೆ ಇಟ್ಕೊಳ್ಳೋದು ಬಿಡಿಲಿ, ಹಿಂಗೆ ಹಿಡ್ಕೊ. ನಿನ್ನ ಕಡೆಗೆ ಬರೀ 5. ಇನ್ನು 2 ದಿನ. 6 7 8 9 10 11. 10 ಅಂದರೆ ಎಷ್ಟು? ಅಷ್ಟು. ಬೆಳಗ್ಗೆಯಿಂದ ಆಟಾಡಕ್ಕೆ ಹೋಗಿರೋಳು ಫ್ರೆಂಡ್ಸ್. ಬಳೆಗಳು ನೋಡಿ ಹೆಂಗೆ ಹಾಕೊಂಡವಳೆ ಅಂತ. ನಾನು ಬಿಟ್ಟಿದ್ದೀನಿ ಪಾಪ. ಅಲ್ಲಿ ಬೆಂಗಳೂರಲ್ಲಿ ಆಟಾಡೋಕ್ಕೆ ಯಾರೂ ಇರಲಿಲ್ವಲ್ಲ ಅಂದ್ಬಿಟ್ಟು. ಅವನೂ ಕೃತೂ ಬೆಳಗ್ಗೆಯಿಂದ ಒಂದೇ ಸಮ ಆಟಾಡ್ತವ್ರೆ, ಮಲ್ಕೋತಾನೂ ಇಲ್ಲ. 11. ಇವಾಗ ಇವಳ್ದು ಎಷ್ಟಾಗುತ್ತೆ, ಇದನ್ನು 5 ಟೈಮ್ಸ್ ಬರೀಬೇಕು 100 ತನಕ. ಎಷ್ಟಾಗುತ್ತೆ ಅಷ್ಟು ಬರೆಸ್ತೀನಿ. 12 13 15 14 ಕದ್ ಬರಿ ಮಗಳು. 14 15 15 1 1 5 15. ಫಸ್ಟು 1 ಇಲ್ಲಿಗೆ 5 ಅಲ್ಲಿಗೆ ಕನ್ಕೃತು ಫ್ರೆಂಡ್ಸ್. ಇದು ಹೋಮ್ವರ್ಕ್ ಬರೆಸ್ಬಿಟ್ಟು ಎಷ್ಟಾಗುತ್ತೆ ಅಷ್ಟು ಬರೆಸ್ಬಿಡ್ತೀನಿ ಇವಾಗ. ಅದು 51 ಆಯಿತು. ಅಳ್ಸಾಕು, ಅಳ್ಸು ರಬ್ಬರಲ್ಲಿ. 51 ಅಳ್ಸಾಕು, ತಪ್ಪಾಯಿತು. ಗುಡ್ ಮಾರ್ನಿಂಗ್. ನೆನ್ನೆ ವ್ಲಾಗ್ನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಹೆಡ್ಡೇಕ್ ಇತ್ತು, ಮತ್ತು ನನ್ನ ತಂಗಿ ಹೋದ್ಲು ಅಂತ ಹೇಳಿ ತುಂಬ ಒಂಥರ ಬೇಜಾರಾಗೋಯಿತು. ಜೊತೆಲಿದ್ದು ಹೋದರೆ ಹೇಗೆ ಫೀಲ್ ಆಗುತ್ತೆ ಅಂತ ಹೇಳಿ ನಿಮಗೂ ಗೊತ್ತು. ಹಾಗೆ ಸ್ವಲ್ಪ ನಮ್ಮದು ಏನೇನೋ ಆಗಿ ಅದು ಜಾಸ್ತಿ ಹೆಡ್ಡೇಕ್ ಪ್ರಾಬ್ಲಮ್ ಆಗಿಬಿಟ್ಟಿತ್ತು. ಹಾಗಾಗಿ ನೆನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂಷನ್ ಮಾಡ್ತಾಯಿದ್ದೀನಿ. ಇವಾಗ ಕಾಫಿ ಇಟ್ಕೊಳ್ಳೋಣ ಅಂತ ಹೇಳಿ ಕಾಫಿ ಇಟ್ಕೊತಾ ಇದ್ದೀನಿ. ಮರ್ತ್ಕೊಂಡು ಟೀ ಪುಡಿ ಹಾಕ್ಬಿಟ್ಟೆ, ಹಾಕೋಕ್ಕೆ ಅಂತ ಹೋದೆ, ಅಷ್ಟರಲ್ಲಿ ತೆಗ್ದೆ ಸ್ಪೂನ್ನ. ಇವಾಗ ಕಾಫಿ ಇಟ್ಕೊಂಡು ಕುಡಿದು ನೆಕ್ಸ್ಟ್ ಏನೇನು ಕೆಲಸಗಳಿದೆ ಅದನ್ನು ಮಾಡ್ಕೊಬೇಕು. ಅದೇ ನಮ್ಮದು ಹೊಸ ಬೀರು ಏನು ಕ್ಲೀನ್ ಮಾಡ್ಕೊಂಡೆಲ್ಲ ಇಟ್ಕೊಂಡಿದ್ದೀವಲ್ಲ, ನಾವು ಅಮ್ಮನ ಬೀರು ನೀಟಾಗಿ ಇಟ್ಟಿರಲಿಲ್ಲ. ಅದಕ್ಕೆ ನಮ್ಮಮ್ಮ ತೆಗ್ದದೆ. ನಿನ್ನ ಬೀರು ಮಾತ್ರ ನೀಟ್ ಮಾಡಿಕೊಂಡೆ, ನಂದು ಮಾಡು ಅಂತ. ನೋಡಿ, ಇಷ್ಟು ಸೀರೆ ಅವೆ ಬೇಡದಿರೋವೆಲ್ಲ ತೆಗ್ದಾಕು ಅಂತ ಹೇಳಿದ್ದೀನಿ. ಈಗ ಕಂಪ್ಲೀಟಾಗಿ ನಮ್ಮ ಅಮ್ಮಂದು ಇದೊಂದು ಬೀರು. ನಮ್ಮ ಒಂದು 2 ಜೊತೆ ಇರ್ಬೋದೇನೋ ಕೆಳಗಡೆ. ಇದು ಯಾವುದೋ ದುಡ್ಡು ಮಾಡಿ ಕೊಡೋದೆ ಗೈಸ್ ನಮ್ಮಮ್ಮ. ನಂಗೆ ಹೊಸಿ ಕೊಡು. ಅದ್ರ 10 ರೂಪಾಯಿ ಕೊಡಬೇಕು ಅಂದೆಲ್ಲ ಕೊಟ್ಟೆ ಎಲ್ಲ. ಯಾವಾಗ ಮಾಡಿಕೊಂಡಿದ್ದಮ್ಮ ಇಷ್ಟು ದುಡ್ಡ? 10 ರೂಪಾಯಿ ಜಾಸ್ತಿ. ಅಮ್ಮ ಗೋಲ್ಕೋಕ್ ಹೊಸಿ ಕೊಡಮ್ಮ. ಗೋಲ್ಕೋಕ್ ದುಡ್ಡನ್ನೇ ಹಾಕಿಲ್ಲ. 100 ರೂಪಾಯಿ ನೋಟ್ ಕೊಡು. ಎಲ್ಲ ಹಳೇ ನೋಟು. ಸೀರೆ ಹ್ಯಾಂಡಿಲ್ ಮಾಡಿಗಿರೋದು ಅದೇನೋ ಅನ್ಕೋತೀನಿ. ನಾನು ಕೊಟ್ಟಿದ್ನ 300.
ಇದೆ ಆ ಥರ ಹಾಕ್ಬೇಕಿದೆ. ಅದು ನೋಡಿ ಹಾಕು. ಅದು ಅರ್ಧೋಗೋದೇ ಇಲ್ಲಾಂದ್ರೆ ಪ್ಲಾಸ್ಟರ್ ತೆಗೆದ್ಬಿಟ್ಟು ಪೆವಿಕಿಕಲ್ ಅಂಟಿಸ್ಬೇಕು. ಪ್ಲಾಸ್ಟ್ರು ತಗೊಳಕ್ಕಲ್ಲ, ಇಲ್ಲ ಬ್ಯಾಂಕಲ್ಲಿ ಸುಮ್ ಕೂತ್ಕೋ, ಮನೇಲಿ ದುಡ್ಡೇ ಇಲ್ಲ, ಗೋಲ್ಗೆ ಬೇರೆ ಕೊಡ್ಬೇಕಂದ್ರೆ ಇವ್ಳು ಗೋಲ್ ಕಳ್ತಾದೆ. ಚೀಟಿ ಕಟ್ಟರೆ ಏನು ಮಾಡ್ತಾರೆ ಏನಂಗಾಗದು. ಇಲ್ಲೊಂದು 1000 ಇಟ್ಟಿದ್ದೀನಿ ಪರವಾಗಿಲ್ಲ ಕಣಮ್ಮ, ಸುಮಾರು ದುಡ್ಡು ಮಾಡಿಕೊಂಡಿದ್ದಿ. 500. ನಾನೊಂದ್ಸತಿ ಮಡಗಿದೆ ಕಣಮ್ಮ. ನೋಡಿ ಗೈಸ್, ನಮ್ಮ ಅಮ್ಮನ್ನ ದುಡ್ಡಿಡುವಂತಹ ಜಾಗಗಳ ಪರವಾಗಿಲ್ಲ ಕಣಮ್ಮ, ದುಡ್ಡು ಮಡಗಿದ್ದಿ. ನಮ್ಮ ಅಮ್ಮ ನನ್ನ ಬೀರಲ್ಲೂ 100 ರೂಪಾಯಿ ದುಡ್ಡೆಲ್ಲ ಕೊಡವ. ಹೊಸ ಬೀರ್ ಖಾಲಿ ಇಟ್ಬಾರ್ದು, ಲಕ್ಷ್ಮಿ ಬರಲ್ಲ. ಕೊಡು, ಕೊಡು. ನನ್ನ ಪರ್ಸಲ್ಲಿರೋ 50 ರೂಪಾಯಿನ ತಗೊಂಡಿದ್ಯಾ ನೀನು ಅವತ್ತು? ಅವನ್ನ ಕಿರಿಚ್ಬಾರ್ದು ಕಣ, ಯಾಕನ ಅವತ್ತು ಕಣಮ್ಮ. ಅದೇ ಅವತ್ತು ಮೊಟ್ಟೆ ತರಕ್ಕೆ ಹೋದಲ್ಲ, ಅವತ್ತು ನನ್ನ ಪರ್ಸಲ್ಲೂ ದುಡ್ಡಿಲ್ಲ, ನನ್ನ ಬೀರಲ್ಲೇ ದುಡ್ಡಿಲ್ಲ ಗೈಸ್. ನೋಡಿ, ನನ್ನ ಖಾಲಿ ಬೀರಿತ್ತು, 100 ರೂಪಾಯಿ ಇಸ್ಕೊಂಡಿರ್ತಾ ಇದ್ದೀನಿ. ನೋಡಿ, ಅವತ್ತಿತ್ತಲ್ಲ ಅದನ್ನೆಲ್ಲ ಅಟ್ಟದ ಮೇಲೆ ತೆಗ್ದಾಕ್ತೆ, ಮತ್ತೆ ಜೋಡಿಸ್ಕೊಂಡಿದ್ದೀನಿ. ಇದೆಲ್ಲ ಇಷ್ಟು ಕಂಪ್ಲೀಟ್ ಸೀರೆ. ನನ್ನ ಹತ್ರ ಇರೋದೆಲ್ಲ ಬಾರ್ಡ್ರ್ ಸೀರೆಗಳೇ ಜಾಸ್ತಿ. ಸಿಂಪಲ್ ಸೀರೆ ಇರೋದು ಇದೊಂದು, ಮತ್ತು ಇನ್ನೊಂದು ಯಾವುದು ಇದೊಂದು ನನ್ನ ಫ್ರೆಂಡ್ ಕೊಟ್ಟಿದ್ದು ಅವಳ ಮದುವೆಲಿ. ಈಗ ಸಂತು ಶರ್ಟು ಒಂದು ನೆನಪಿಗೆ ಅಂತ ಎತ್ಕೊಬಂದಿದ್ದ, ಲಾಸ್ಟ್ ಸಂತು ಬರ್ತಡೇ ಕೊಟ್ಟಿದ್ದು ಶರ್ಟು ಇದು. ಸೊ ಇದನ್ನು ನನ್ನ ಬೇರ್ಗೆ ಇಟ್ಕೊಂಡಿದ್ದೀನಿ. ಇದು ದೊಡ್ಡ ದೊಡ್ಡ ಡ್ರೆಸ್ಗಳು ಅಲ್ಲಿ ಇಟ್ಟಿದ್ವಲ್ಲ, ಅದೆಲ್ಲ ಪೆಟ್ಟಿಗೆ ಮೇಕೆ ಅಟ್ಟದ ಮೇಲೆ ಇಟ್ಟಿದ್ದೀವಿ. ಅದೆಲ್ಲ ಲೆಗಿನ್ಸ್ಗಳು. ಸೊ ಇಷ್ಟು ಗೈಸ್, ಇದೆಲ್ಲ ಕೃತುಂದು. ಈ ಸ್ಟೆಪ್ಪು, ಕೆಳಗಡೆ ಸ್ಟೆಪ್ಪು, ಅಲ್ಲಿ ಸ್ವಲ್ಪ ಸ್ವೆಟರ್ಸ್ ಇದೆ ಅಷ್ಟೆ, ಕಂಪ್ಲೀಟ್. ತುಂಬ ಜನ ಜಾಸ್ತಿ ಆಯಿತು ಬೀರ್ಗೆ ಅಂತ ಇದ್ದೀರಾ. ಬಟ್ ಕೇಜ್ ಚೆನ್ನಾಗಿದೆ. ಜಾಸ್ತಿ ಆದರೆ ಒಂದು 2,000-3,000 ಜಾಸ್ತಿ ಆಗಿರ್ಬೋದೇನೋ. ಪರವಾಗಿಲ್ಲ, ಇನ್ನೇನು ಮಾಡೋಕ್ಕಾಗಲ್ಲ. ತಗೊಬಂದ್ಬಿಟ್ಟೆ ಐತೆ, ಇನ್ನೇನು ಮಾಡೋಕ್ಕಾಗೋದಿಲ್ಲ. ಇದು 2 ನನ್ನ ಸೀರೆನಾ ಅಮ್ಮ? ಹಂಗೆ ಎಸ್ತಿದ್ಯಲ್ಲಮ್ಮ. ನೋಡಿ ಗೈಸ್, ಇಲ್ಲಿ 2 ಸೀರೆ ಇವೆ ನಾನು. ಇದು ನನ್ನ ಬೀರ್ಗೆ ಹಾಕ್ಕೊಬೇಕು ಇವಾಗ. ಮುಚ್ಕೊಂಡು ಮಡಿಕೋ. ಏನಾ ಸೀರೆನಿಂದ ಅಂತ ನಾನೇ ಮಾಡಿಕೋತೀನಿ, ಇನ್ನೇನು. ಅದೇ ಮುಚ್ಕೋ. ಏನಮ್ಮ ಬೇಡ, ಉಟ್ಕೊಳ್ಳು ಬೇಡ, ಮುಚ್ಚಿ ಮಡಿಕೋ. ಹಂಗ ಅಮ್ಮ, ನಾನು ಎಲ್ಲಿಗೆ ಹೋಯ್ತೀನಿ ಹೇಳು ಸೀರೆ ಉಟ್ಕೊಂಡು ಹೋಗೋಕ್ಕೆ? ಎಲ್ಲರೂ ಹೋದರೆ ತಾನೇ ಸೀರೆ ಉಟ್ಕೊಂಡು ಹೋಗೋಕ್ಕೆ. ನಾನು ಎಲ್ಲೂ ಹೋಗಲ್ಲ ಫ್ರೆಂಡ್ಸ್. ನಾನು ಏನು ಮಾಡೋಣ ಅಮ್ಮ, ಈ ಫಸ್ಟು ಜೋಡ್ಸೋಕ್ಕಿಂತ ಮುಂಚೆಗೆ ಬ್ಯಾಡ್ದೇ ಇರೋವೆಲ್ಲನೂ ಎಸ್ಬಿಡು. ಏನು ಬೇಡ, ಸೀರೆ ಬ್ಯಾಡ್ದೇ ಇರವ, ಉಟ್ಕೊಳ್ದೇವ್ರವ. ಬೀರಲ್ಲಿ ಯಾಕೆ ಮಾಡಿಕೋತೀಯಾ? ಇವೆಲ್ಲ ನೀ ಏನು ಮಾಡೋದು? ಚೀಲ ಕಟ್ಟು ಹಾಕು ಮ್ಯಾಕೆ. ಬೀರಲ್ಲಿ ಏನು ಮಾಡೋಕೆ ಇಟ್ಕೊಡ್ತೀವಿ? ಉಟ್ಕೊಳ್ಳೋದೇ ಇಲ್ಲ ಅನ್ನೋನ ಚೀಲ ಕಟ್ಬಿಟ್ಟು ಇಲ್ಲ ಡ್ರಮ್ ಮಳಿಕೋ ಹಾಕಮ್ಮ ಸುಮ್ಮನೆ. ಹೌದಾ? ಇಲ್ಲೇಕದೆ ಬೇಡ ಅಂತಂದು ಹಾಕಿರೋ. ಕೃತಂಗ್ ಲಂಗ ಹೊಲ್ಸೋಕಾಯ್ತದ ತಾಳಮ್ಮ. ಲಂಗನಾರು ಹೊಲಿಸ್ತೀನಿ ಕೃತಂಗ್, ಒಂದು ಚೆನ್ನಾಗಿರೋ ಸೀರೆಲಿ ಚೆನ್ನಾಗದೆ. ಒಂದು ಇದು ನಾನು ತಂದು ಕೊಟ್ಟಿದ್ದಲ್ವ ನಿಂಗೆ? ನಾನು ತಂದು ಕೊಟ್ಟಿದ್ದು ಕಣಮ್ಮ. ಅಲ್ಲ ಇದಲ್ವಾ, ಇದೇ ಥರದ್ದು ಇನ್ನೊಂದದೇ ನಾನು ತಂದು ಕೊಟ್ಟಿರೋದು ನಿಂಗೆ ಈ ಕಲರಲ್ಲಿ. ಫಸ್ಟ್ ನಾನು ಸಂಬಳ ಬಂದಾಗ ಹಬ್ಬಕ್ಕೆ ಅಂದ್ಬಿಟ್ಟು ಅಲ್ಲಿಂದ ತಗೊಬಂದಿದ್ದಲ್ಲ ಸೀರೆ. ಅಪ್ಪಾಜಿಗೆ ಎಡೆಗಿಕ್ಕಕ್ಕೆ ಶರ್ಟು, ಬನೀನು, ಟವಲ್ ತಾವಿಂದಲೂ ಬೆಂಗಳೂರಿಂದಲೇ ತಂದಿದ್ದೆ. ಬಗ್ಲು ಗುಂಟಲ್ಲಿ ತಗೊಬಂದಿದ್ದು ಇದೇ ಥರ ಸೀರೆ, ಒಂಥರ ಬ್ಲೂ ಕಲರು. ನೋಡು ಎಲ್ಲದೇ ಅದು ಅಂತ. ಇಲ್ಲೆಲ್ಲೋ ಒಂಡಿ ಸಿಗಾಕೊಂಡಿರ್ತದೆ. ಅಮ್ಮ, ಆ ಮೈಸೂರು ಸಿಲ್ಕ್ ಸೀರೆ ಐರನ್ ಮಾಡಿಸಿಲ್ವಾ? ಕೆಳಿಕೆ ಹಚ್ತಿದ್ಯಲ್ಲ, ಐರನ್ ಹೋಗಲ್ವಾ? ಒಂದು ಪ್ಯೂರ್ ಮೈಸೂರು ಸಿಲ್ಕ್ ಸೀರೆ ಅಮ್ಮ. ಇವು ದಾರೆಗೆ ಹುಟ್ಟಿದ? ಯಾವ್ದು ಹುಟ್ಟಿದೆ? ನೀಲಿ ಕಲರ್ದ ಈಗ ಅಳ್ದಿದ್ಯಲ್ಲ ಅದು. ಹಾಂ, ದಾರೆಗೆ ಯಾವ್ದು ಹುಟ್ಟಿದ್ದಮ್ಮ? ಇದೇವಾ ಬ್ಲೌಸ್ ಇದ್ದೋ ಫ್ರೆಂಡ್ಸ್. ನಮ್ಮಮ್ಮ ಬ್ಲೌಸ್ ಹಾಕಿ ಸಣ್ಣಕ್ಕಿತ್ತು, ಬ್ಲೌಸ್ ಹಾಕಲ್ಲ ಅಂದ್ಬಿಟ್ಟು ಈಗೆಲ್ಲೋ ಹಾಕ್ಬಿಟ್ಟದೆ. ಇದ್ರದ್ದು ಬ್ಲೌಸ್ ಪೀಸ್ ಹರ್ಸಿತಿಲ್ವಮ್ಮ? ಮತ್ತು ಇದ್ರ ಬ್ಲೌಸ್ ಪೀಸ್ ಎಲ್ಲ ಬ್ಲೌಸ್ ಪೀಸ್ ಇಲ್ಲ. ಹಾಂ, ಮತ್ತು ಬ್ಲೌಸ್ ಪೀಸ್ ಯಾಕೆ ಬಂದಿರಾ? ಬರಬೇಕಲ್ಲ. ಈ ವಿಚಾರನೇ ನಂಗೆ ಗೊತ್ತಿರಲಿಲ್ಲ. ಇವಾಗ ಅದು ತಗೊಳಕ್ಕೆ ಎಷ್ಟು ದುಡ್ಡು ಆಯ್ತದ ಗೊತ್ತಾ? ನೀನೇ ಶ್ರೀಮಂತೆ, 2 ಮೈಸೂರು ಸಿಲ್ಕ್ ಸೀರೆ ಮಾಡಿಕೊಂಡಿದ್ದೀಯ ಅಂದರೆ. ಈಗ ಬೇಗ ಬೇಗ ಮಡಿಸ್ಬಿಟ್ಟು ಇಡು, ಪಟ ಪಟ ಅಂತ. ಹೋಗಮ್ಮ. ಅಮ್ಮ, ಬಾರ್ಡ್ರ್ ಸೀರೆ ಅನ್ನಂಗಿರವನೇ ಒಂತ ಕಿಡು, ಬರೀ ಹೂವಿನ ಸೀರೆ ಅನ್ನಂಗಿರವನೇ ಒಂತ ಕಿಡಮ್ಮ. ಟೀ ಇಟ್ಕೊಬ್ರು. ಅಮ್ಮ ಕರೆಕ್ಟಾಗಿ ಮಾತಾಡು, ಇಲ್ಲಿ ವಿಡಿಯೋ ಆನ್ ಆಗದೆ. ಹಾಂ, ಥೂ ಅದು ಬೇಡ, ಚೆನ್ನಾಗಿ ಕಾಣಕ್ಕಲ್ಲ. ಅಮ್ಮ, ನೀನು ಉಟ್ಕೊಳ್ದೆ ಇರೋವೆಲ್ಲ ಫಸ್ಟ್ ಸೈಡ್ಗೆ ಹಾಕು. ನೀನು ಉಟ್ಕೊಳ್ದೆ ಹೋದವೆಲ್ಲನೂ ಚಾಂದಿ ಮದುವೆ ಏನಾರು ಆದರೆ ಮುಂದಕ್ಕೆ ಏನು ಮಾಡ್ತೀನಿ ಗೊತ್ತಾ? ಒಂದು ಸೀರೆ ತಗೊಂಡು ಬಾರ್ಡ್ರ್ ಸೀರೆ ಚೆನ್ನಾಗಿರೋದ. ಹ್ಞೂ,
ಹೋಗಮ್ಮ ನನ್ನ ಮಗಳಿಗೆ ಸೀರೆ ತಗೊಂಡು ಅದರಲ್ಲಿ ಯಾವ ಥರ ಬೇಕು ಆ ಥರ ಬೋಟಿಕ್ಕಲ್ಲಿ ಹೊಲಿಸ್ತಾರಲ್ಲ ಆ ಥರ ಹಿಂಗಿಂಗೆ ಬೇಕು ಅಂತ ಹೊಲಿಸಿ ಅದಕ್ಕೆ ಮ್ಯಾಚಿಂಗ್ ಬಳೆ ಮ್ಯಾಚಿಂಗ್ ಸರ ಚೌಲಿ ಬಕ್ತಾರೆ ಬಟ್ ಎಲ್ಲನೂ ತಂದ್ಬಿಟ್ಟು ಫುಲ್ಲು ಎಲ್ಲ ನನ್ನ ಮಗಳನ್ನೇ ನೋಡ್ತಿರ್ಬೇಕು ಹಂಗೆ ಮಾಡಕ್ಕೆ ಬರ್ತೀನಿ. ಒಂದು 10,000 ಕೊಡು ನನ್ನ ಮಗಳಿಗಷ್ಟೇ. ನನಗೆ 10,000 ನನ್ನ ಮಗಳಿಗೆ 10,000 ಸಾಕು. ನಮಗಿನ್ನೇನು ಬೇಡ. 10,000 ಕೊಡು. 20,000 ಕೊಟ್ಬಿಡಮ್ಮ. ನೋಡಿ ಫ್ರೆಂಡ್ಸ್, ಮುಂಚೆಗೆ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ ನಾನು. ಆಮೇಲೆ ಲಾಸ್ಟಲ್ಲಿ ಇಟ್ಕೊಳಂಬಿಡಮ್ಮ ಟೀಯ ಎಲ್ಲ ಕೆಲಸ ಎಲ್ಲ ಆದಮೇಲೆ. ಇವಾಗ ಎಲ್ಲನೂ ಪಟ ಪಟ ಅಂತ ಹೇಳಿ ಜೋಡಿಸ್ಬೇಕು. ಉಟ್ಕೋ, ಎಲ್ಗೂ ಉಟ್ಕೊಳ್ಳೋದೇ ಅಲ್ವಾ ನೀನು. ಚೆನ್ನಾಗದೆ ಎಲ್ಲ ತೋರ್ಸಮ್ಮ. ಅಮ್ಮ ತೋರ್ಸಮ್ಮ, ಅದು ವೀಡಿಯೋಗೆ ತೋರ್ಸಮ್ಮ ಸೀರೆ. ಸಖತ್ ಅಮ್ಮ, ಉಟ್ಕೊಂಡ್ರೆ ಏನು ಸಖತ್ತ ಕಾಣ್ತದೆ ಗೊತ್ತಾ ಅಮ್ಮ. ಅದು ಚೆನ್ನಾಗದೆ. ದೊಡ್ಡಮ್ಮಂದು ಇದು ನಿಂದೇವಾ ಚೆನ್ನಾಗೈತೆ. ಅದು ಉಟ್ಕೊಂಡ್ರೆ ಸಖತ್ತಾಗದೆ. ಕೊಡಮ್ಮ, ನಾನೇ ಯಾವ್ದಾರು ಉಟ್ಕೋತೀನಿ ಒಂದಕ್ಕೆ. ಅಮ್ಮ ತಾಳು, ನಾನು ತಗೊಂಡು ಬ್ಲೌಸ್ ಅದೇ ತಗೊಬತ್ತೀನಿ. ಅದು ಮ್ಯಾಚ್ ಆಯ್ತದ ನೋಡೋಣ. ಇದು ನನ್ನ ಬ್ಲೌಸ್, ನಾನು ಇದೇ ಬ್ಲೌಸ್ನ ಹುಡುಕ್ತಿದ್ದು ಆ ಸೀರೆಗೆ ಮ್ಯಾಚ್ ಆಗುತ್ತಾ ಅಂತ ಹೇಳಿ. ಇದೇನೋ ನಮ್ಮ ಅಮ್ಮಂಗೆ ತುಂಡಾಗುತ್ತಂತೆ. ನಾನು ಇರಲಿ ಯಾಕೆ ಎಸೆಯೋದು, ಚೆನ್ನಾಗೈತಲ್ಲ ನನಗೇನಾದರೂ ಆದರೆ ಅಂತ ಎತ್ತಿಟ್ಟಿದ್ದೀನಿ. ಇದು ನನ್ನ ಫ್ರೆಂಡ್ ಪ್ರೀತು ಕೊಟ್ಟಿದ್ದು 6 ವರ್ಷದ ಹಿಂದೆ ಅಂತ ಹೇಳಿದ್ದೆ ಒಂದು ವೀಡಿಯೋದಲ್ಲಿ. ಬೇಕು ಆಟಾಡಕ್ಕೆ ತೊಗೊಂಡವಳೆ, ಇಸ್ಕೊತೀನಿ. ಇದು ಹೊಲ್ಸಿರೋದು ಡ್ರೆಸ್ ಪೀಸು ನಾನು ಹಾಕ್ಕೊಂಡೇ ಇಲ್ಲ ಫ್ರೆಂಡ್ಸ್. ಇದು ನಾನು ಹೂ ಮಾಡಿಸೋ ಶಾಸ್ತ್ರಕ್ಕೆ ಸಿಂಪಲಾಗಿ ಎಂಗೇಜ್ಮೆಂಟ್ ಥರ ಹೂ ಮಾಡಿಸಿದ್ರು ಅಂದಲ್ಲ, ಆಗ ತಂದಿದ್ದು ಸೀರೆ. ಇದಕ್ಕೆ ಬ್ಲೌಸ್ ಪೀಸೇ ಇಲ್ಲ, ಎಕ್ಸ್ಟ್ರಾ ಬ್ಲೌಸ್ ಪೀಸ್ ಹರಿಸ್ಕೊಬಂದವ್ರೆ. ನನಗೆ ಈ ಸೀರೆ ಒಂಚೂರು ಇಷ್ಟ ಆಗಿಲ್ಲ. ಅದಕ್ಕೆ ಆಲ್ಮೋಸ್ಟ್ 5-5.5 ವರ್ಷದಿಂದ ನಾನು ಇದನ್ನು ಹೊಲಿಸ್ಕೊಂಡೆ ಎಲ್ಲ ಹಾಗೆ ಇಟ್ಟಿದ್ದೀನಿ. ನೋಡಬೇಕು ಕೃತಂಗೆ ಮುಂದಕ್ಕೆ ಲಂಗ ಥರ ಹೊಲಿಸೋದಾದರೆ ಹೊಲಿಸ್ಬೇಕು. ಇದು ಮಾಮೂಲಿ ನಂದು ಫಸ್ಟ್ನೇ ಗೌರಿ ಹಬ್ಬಕ್ಕೆ ಅಮ್ಮ ದುಡ್ಡು ಕೊಟ್ಟಿತ್ತಲ್ಲ ಆವಾಗ ತೊಗೊಂಡಿದ್ದು. ರಾಮನಾಥ್ಪುರದಲ್ಲಿ 1,500 1,700 ಎಷ್ಟು ಇರಬೇಕು. ಮೇಲ್ಕೋಟೆಗೆ ಹಾಕೊಂಡೋಗಿದೆ ನೋಡಿ ಅದೇ ಸೀರೆ. ಇದು ಬಂದು ನನ್ನ ಫ್ರೆಂಡು ಚಂದನ ಮನೆಗೆ ಹೋದಾಗ ಕೊಟ್ಟಿದ್ಲಲ್ಲ, ಟಿಶ್ಯೂ ಸ್ಯಾರಿ, ಗೋಲ್ಡ್ ಕಲರು ಟ್ರೆಂಡಿಂಗಲ್ಲಿರೋಂತಹ ಟಿಶ್ಯೂ ಸ್ಯಾರಿ. ಯಾವುದಾದ್ರೂ ಫಂಕ್ಷನ್ಗೆ ನಾನು ಹೋಗೋದಿಲ್ಲ, ಹೋದರೆ ಹಾಕೋಬೇಕು ಇಷ್ಟು. ಇವಾಗ ಇದನ್ನು ನನ್ನ ಬೀರ್ಗೆ ಇಟ್ಕೊಬೇಕು. ಅದು ಕೆಲವೊಂದು ಬೇಡದಿರೋ ಸೀರೆಗಳನ್ನೂ ಕೂಡ ಲೆಸ್ತಿತ್ತು. ಸೊ ಅದನ್ನು ಎತ್ತಿಟ್ಟು ಸಪ್ರೇಟು ಅದರಲ್ಲೂ ಒಂದು 7-8 ಸೀರೆಗಳೆಲ್ಲ ಎತ್ತಾಕ್ಬಿಟ್ಟಿದ್ದೀವಿ ಬೇಡ ಅಂತ ಹೇಳಿ. ನಮ್ಮ ಕೃತು ಉಪ್ಪಿಟ್ಟು ತಿಂದ್ಬಿಟ್ಟು ತಟ್ಟೆ ತೊಳಿತಾವಳೆ ಬೆಳಗ್ತಾವ. ಚಿನ್ನ ನಾನು ನಿನ್ನ ಬೆಳಗು ಅನ್ನ ಕೈ ತೊಳ್ಕೊ ಅಂತ ಹೇಳಿದ್ನೋ ತಟ್ಟೆ ತೊಳಿ ಅಂತ ಹೇಳಿದ್ನೋ? ಹಾಂ, ಕಾಲು ನೋವು ಆದರೆ ಪಾತ್ರೆ ಬೆಳಗು ಅಂತ ಹೇಳಿದ್ದೀವಿ ನಿಮಗೆ. ಬೂಡು ಚಿನ್ನು, ನೀರೆಲ್ಲ ಚಿನ್ನು, ನಿನ್ನ ಕೈ ತೊಳ್ಕೊ ಅನ್ನೋ, ತಟ್ಟೆ ಇಟ್ಬಿಟ್ಟು ತಟ್ಟೆ ತೊಳಿ ಅನ್ನೋ. ತಟ್ಟೆ ಸೌದೋಯ್ತದೆ ನಿನ್ನಂಗೆ ಬೆಳಗಿದ್ರೆ ಸಾಕು ಬಿಡು. ತೊಳಿತಾ ಇರೋದ ನೀರು ತಗೊಂಡು ಮಗ. ನೋಡಿ ಫ್ರೆಂಡ್ಸ್ ಹೆಂಗೆ ತಟ್ಟೆ ತೊಳಿತಾವಳು. ಕೈ ತೊಳ್ಕೊಬರಕ್ಕೆ ತಟ್ಟೆ ಇಟ್ಬಿಟ್ಟು ಅಂದರೆ ಉಪ್ಪಿಟ್ಟೆಲ್ಲ ಮನೇಲೆಲ್ಲ ಚೆಲ್ಲವಳೆ ಕ್ಲೀನ್ ಮಾಡಬೇಕು. ಇದು ಆಲೇ 2ನೇ ಸತಿ ತಿಂದಿರೋದು. ಬೆಳಗ್ಗೆ ಒಂದು 4-5 ತುತ್ತು ತಿಂದ್ಬಿಟ್ಟು ಹೋಗಿದ್ಲು. ಆಟ ಆಡೋ ಸಲುವಾಗಿ ಕರೆಕ್ಟಾಗಿ ತಿಂಡಿ ಊಟ ಏನೋ ಮಾಡ್ತಾಯಿಲ್ಲ ಮೇಡಮ್ ಅವರು. ಈಗ 12 ಗಂಟೆಲಿ ಹೊಟ್ಟೆ ಹಸಿತಿ ತೊಗೊಂಬಿಟ್ಟು ಮತ್ತೆ ಉಪ್ಪಿಟ್ಟು ಹಾಕಿಸ್ಕೊಂಡು ತಿಂದ್ಲು. ಕೊಡ್ಮಗ್ನು ನಾನು ತೊಳ್ಕೊತೀನಿ, ಹೋಗ್ಮಗ್ನು. ಮಕ ತೋರ್ಸ್ ಮಗಳು ಹೆಂಗಾಗಿದೆ ನೋಡಿ. ಗಣಪತಿ ಕೂರಿಸ್ತೀನಿ ಅಂತ ನಾಮ ಎಲ್ಲ ಬಳ್ಕೊಂಡವಳೆ. ತಲೆ ಕೂದಲು ನೋಡಿ, ತಲೆ ಬಾಚ್ಕೊಡ್ತೀನಿ ಬಾ ಅಂದರೂ ಸೇರ್ತಾ ಇಲ್ಲ ಮನೆಗೆ. ನಾಳೆಯಿಂದ ಕಾನ್ವೆಂಟು ಹೋಮ್ವರ್ಕ್ ಮಾಡ್ಬೇಕು. ಇವತ್ತು ಎಲ್ಲ ಕೂತ್ಕೊಂಡು ಎಲ್ಲ ಬರ್ಕೋಬೇಕು ಸಂಜೆಗೆ. ಚಿನ್ನು ಜಗ್ಗಲ್ಲಿ ಹುಯ್ಕೋ, ಜಗ್ಗಲ್ಲಿ ಜಾಸ್ತಿ ನೀರು ಹುಯ್ಕೋ ನೋಡಿ. ಆ ನೀರು ಕೆಂಪಾಗವಲ್ಲವ. ಮಧ್ಯಾಹ್ನ ಆಗಿದೆ ಆ್ಯಂಡ್ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಕಂಟಿನ್ಯೂ ಮಾಡ್ತಾ ಇಲ್ಲ, ಎಂಡ್ ಮಾಡ್ತಾ ಇದ್ದೀನಿ. ಕೀಪ್ ಸಪೋರ್ಟಿಂಗ್. ಥ್ಯಾಂಕ್ ಯು ಸೋ ಮಚ್. ಬಾಯ್ ಫ್ರೆಂಡ್ಸ್.